ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ನಾನು ಮಂಜುನಾಥ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಮಿವಿ ಡಿಯೋಪಾಡ್ಸ್ F40 ಅಂತ. ಸೊ ಈ ಒಂದು ಏರ್ಬಡ್ಸ್ ಅನ್ನ ಅನ್ಬಾಕ್ಸ್ ಮತ್ತು ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಮಿಸ್ ಮಾಡ್ಕೊಳ್ದೇನೆ ವಿಡಿಯೋನ ಕೊನೆವರೆಗೂ ನೋಡಿ. ಇನ್ನು ಬಾಕ್ಸ್ನೊಳಗೆ ಮಿವಿನ ವಾರಂಟಿಯನ್ನು ರಿಜಿಸ್ಟರ್ಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಕಾರ್ಡನ್ನು ಕೊಟ್ಟಿದ್ದಾರೆ, ಒಂದು ಯೂಸರ್ ಮ್ಯಾನ್ಯುವಲ್, ಒಂದು ವೆಲ್ಕಮ್ ಕಾರ್ಡ್. ಇನ್ನು ನೆಕ್ಸ್ಟ್ ಈ ಒಂದು ಚಾರ್ಜಿಂಗ್ ಕೇಸ್ ನೋಡಕ್ಕೆ ಈ ರೀತಿ ಕೊಟ್ಟಿದ್ದಾರೆ. ಈ ಒಂದು ಇಯರ್ಬಡ್ಸ್ ನ ಡಿಸೈನ್ ಈ ರೀತಿ ಕೊಟ್ಟಿದ್ದಾರೆ. ಇದನ್ನ ಯೂಸ್ ಮಾಡಿ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಆಮೇಲೆ ತಿಳಿಸ್ಕೊಡ್ತೀನಿ. ಟೈಪ್ ಸಿ ನ ಒಂದು ಚಾರ್ಜಿಂಗ್ ಕೇಬಲ್ ಅನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಬಿಟ್ರೆ ಬಾಕ್ಸ್ ನಲ್ಲಿ ಬೇರೆ ಏನು ಕಂಟೆಂಟ್ಸ್ ಇಲ್ಲ. ಇನ್ನು ಈ ಒಂದು ಕೇಸ್ ನ ಮೇಲೆ ಮಿವಿನ ಒಂದು ಬ್ರ್ಯಾಂಡಿಂಗ್ ಅನ್ನ ನೋಡ್ಕೊಬಹುದು. ಮತ್ತೆ ಒಂದು ಟೈಪ್ ಸಿ ನ ಚಾರ್ಜಿಂಗ್ ಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಇದರ ಬೇರೆ ಸ್ಪೆಸಿಫಿಕೇಶನ್ಸ್ ಅಂತ ನೋಡೋದಾದ್ರೆ ಇದರಲ್ಲಿ ನಮಗೆ 13mm ನ ಎಲೆಕ್ಟ್ರೋ ಡೈನಾಮಿಕ್ ಡ್ರೈವರ್ಸ್ ಅನ್ನ ಯೂಸ್ ಮಾಡ್ತಿದ್ದಾರೆ. ಸೊ ಇದರಿಂದ ನಮಗೆ ಒಂದು ಸ್ಟುಡಿಯೋ ಕ್ವಾಲಿಟಿ ಆಡಿಯೋ ಅನ್ನ ಕೇಳ್ಕೊಬಹುದು. ಇದರ ಬ್ಯಾಟರಿ ಅಂಡ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದ್ರೆ ನೀವೇನಾದ್ರೂ ಸಾಂಗ್ಸ್ ಅನ್ನ ಕೇಳುವಾಗ 70% ವಾಲ್ಯೂಮ್ ಅಲ್ಲಿ ಇಟ್ಕೊಂಡು ಕೇಳ್ತಿದ್ದೀರಾ ಅಂದ್ರೆ 50 ಗಂಟೆಗಿಂತ ಜಾಸ್ತಿ ಇದು ಚಾರ್ಜ್ ನಿಲ್ಲುತ್ತೆ. ಸೊ ಇದೊಂದು ಸೂಪರ್ ಆದ ವಿಷಯ ಅಂತಾನೆ ಹೇಳ್ತೀನಿ. ಇನ್ನು ಇದರಲ್ಲಿ ನಮಗೆ ಕ್ವಾಡ್ ಮೈಕ್ರೋಫೋನ್ಸ್ ಅನ್ನ ಕೊಡ್ತಿದ್ದಾರೆ. ಸೊ ಇದರಿಂದ ಏನ್ ಯೂಸ್ ಅಂದ್ರೆ ನಮಗೆ ಆಡಿಯೋ ಕಾಲ್ ಎಲ್ಲ ಮಾತಾಡುವಾಗ ಕ್ರಿಸ್ಟಲ್ ಕ್ಲಿಯರ್ ಆಗಿ ಮಾತಾಡ್ಕೊಬಹುದು. ಇನ್ನು ನೀವೇನಾದ್ರೂ ಗೇಮಿಂಗ್ ಗೆ ಇಯರ್ಬಡ್ಸ್ ಅನ್ನ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಇದರಲ್ಲಿ ನಮಗೆ ಲೋ ಲೇಟೆನ್ಸಿಯನ್ನ ಕೊಡ್ತಿದ್ದಾರೆ. ಸೊ ಅದರಿಂದನೂ ಕೂಡ ನೀವು ಈಸಿಯಾಗಿ ಗೇಮ್ಸ್ ಅನ್ನ ಆಡ್ಕೊಬಹುದು. ಇನ್ನು ಈ ಒಂದು ಕೇಸ್ ಏನಿದೆ ಇದು ಸೂಪರ್ ಫಾಸ್ಟ್ ಚಾರ್ಜಿಂಗ್ ಅನ್ನ ಸಪೋರ್ಟ್ ಮಾಡುತ್ತೆ. ಸೊ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಬ್ಲೂಟೂತ್ ನ 5.1 ಸಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಕನೆಕ್ಟಿವಿಟಿ ಸ್ಪೀಡ್ ಎಲ್ಲ ತುಂಬಾನೇ ಜಾಸ್ತಿ ಆಗಿರುತ್ತೆ. ಮತ್ತೆ ಈ ಇಯರ್ಬಡ್ಸ್ ಗಳನ್ನ ಯೂಸ್ ಮಾಡಿ ನನ್ನ ಒಂದು ಯೂಸರ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನೋಡೋದಾದ್ರೆ ಇದರಲ್ಲಿ ಫಿಟ್ಟಿಂಗ್ ಕಿವಿನಲ್ಲಿ ಪರ್ಫೆಕ್ಟ್ ಆಗಿ ಕೂತ್ಕೊಳ್ಳುತ್ತೆ. ಸೊ ಅದು ಕೂಡ ಒಳ್ಳೆ ವಿಷಯ ಅಂತಾನೆ ಹೇಳ್ತೀನಿ. ಸೊ ಅಷ್ಟು ಈಸಿಯಾಗಿ ಕಳಚ್ಕೊಂಡು ಬೀಳೋದಿಲ್ಲ. ಸೊ ಇದೊಂದು ಒಳ್ಳೆ ಫಿಟ್ಟಿಂಗ್ ಅಂತಾನೆ ಹೇಳ್ಬೋದು. ಅದು ಮಾತ್ರ ಅಲ್ಲದೆ ಈ ಒಂದು ಕೇಸ್ ಕೂಡ ಅಷ್ಟಕ್ಕೊಂದು ವೆಯ್ಟ್ ಇಲ್ಲ, ತುಂಬಾ ಲೈಟ್ ವೆಯ್ಟ್ ಆಗಿದೆ. ಓಕೆ, ಸೊ ಈಸಿಯಾಗಿ ಇದನ್ನ ಕ್ಯಾರಿ ಮಾಡ್ಕೊಬಹುದು, ಅಷ್ಟೇನು ವೆಯ್ಟ್ ಅನ್ಸಲ್ಲ. ಜೀನ್ಸ್ ಪ್ಯಾಕೆಟಲ್ಲೂ ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ತುಂಬ ಎದ್ದು ಕಾಣಿಸೋದಿಲ್ಲ. ಇದರ ಒಂದು ಆಡಿಯೋ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ. ನಾನು ಕೆಲವೊಂದು ಸಾಂಗ್ಸ್ ಅನ್ನ ಕೇಳಿ ನೋಡಿದೆ, ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ನಾನು ಸೌಂಡ್ ವಾಲ್ಯೂಮ್ ಅನ್ನ ಫುಲ್ ಇಟ್ಟು ನೋಡಿದೆ. ಇದರಲ್ಲಿ ಹೆವಿ ಸೌಂಡ್ ಏನೋ ಅಷ್ಟೊಂದು ಬರ್ತಾ ಇಲ್ಲ, ಬಟ್ ಒಂದು ಡೀಸೆಂಟ್ ಆದ ಸೌಂಡ್ ಅಂತಾನೆ ಹೇಳ್ಬೋದು. ಕ್ಲಾರಿಟಿ ಅಂತೂ ಚೆನ್ನಾಗಿದೆ. ಓಕೆ, ಇನ್ನು ಬೇಸ್ ಎಫೆಕ್ಟ್ ಅಂತ ನೋಡೋದಾದ್ರೆ ಒಂದು ಮಟ್ಟಿಗೆ ಬೇಸ್ ಎಫೆಕ್ಟ್ ಅನ್ನು ಕೂಡ ಕೊಡ್ತಿದ್ದಾರೆ. ಸೊ ಈ ಒಂದು ಪ್ರೈಸ್ ರೇಂಜ್ಗೆ ಓಕೆ ಅಂತಾನೆ ಹೇಳ್ಬಹುದು. ಸೊ ಎಷ್ಟಕ್ಕೆ ಅಂತ ನೋಡೋದಾದ್ರೆ 999 ರೂಪಾಯಿ ಅಂತ ಲಾಂಚ್ ಪ್ರೈಸ್ ಇಟ್ಟಿದ್ದಾರೆ ಇವತ್ತು. ಓಕೆ, ಜೂನ್ 7ನೇ ತಾರೀಕು ನೀವು 999 ರೂಪಾಯಿಗೆ ತಗೊಬೋದು. ಇಲ್ಲಾಂದರೆ ಬೇರೆ ದಿನ ತಗೊಳ್ತಿದ್ದೀನಿ ಅಂದರೆ ಈ ಆಫರ್ ಮುಗಿಯುತ್ತೆ, ನೀವು 1199 ರೂಪಾಯಿ ಕೊಟ್ಟು ಇದನ್ನು ತಗೊಬೇಕಾಗತ್ತೆ. ಓಕೆ, ಸೊ ನಿಮಗೆ ಈ ಒಂದು ವಿಡಿಯೋ ಏನನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನ್ನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್. ಇನ್ನು ಫೋನ್ ಕತೆ ಏನಾಯಿತು ಅಂತ ನೋಡೋದಾದರೆ ತುಂಬ ಆಟ ಆಡಿಸ್ತಿದ್ದಾರೆ ಕಣ್ರಿ. ಈಗ ಸದ್ಯಕ್ಕೆ ಸರ್ವಿಸ್ ಸೆಂಟ್ರಲ್ಲಿ ಕೂಡ ಕೇಳಿದ್ದಾರೆ ಹೆಡ್ ಆಫೀಸ್ನಿಂದ. ಫುಲ್ ಅಪ್ಡೇಟ್ ಎಲ್ಲ ಸೆಟ್ ಆದಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಅಂಥದ್ದೇನು ದೊಡ್ಡದಾಗಿ ಅಪ್ಡೇಟ್ ಆಗಿಲ್ಲ, ಬಟ್ ಸರ್ವಿಸ್ ಸೆಂಟರ್ನವರಂತೂ ಸಖತ್ತಾಗಿ ಆಟ ಆಡಿಸ್ತಿದ್ದಾರೆ. ಸೊ ಅದು ಇಂಪಾರ್ಟೆಂಟ್ ತುಂಬ. ಯಾರೆಲ್ಲ ಹೆಂಗೆ ಅಂತ ಲಾಸ್ಟಿಗೆ ತಿಳಿಸ್ಕೊಡ್ತೀನಿ. ಓಕೆ, ಹಲೋ ಬೇಬಿ, ಇಲ್ಲಿ ಸ್ವಲ್ಪ ಬಂದು ತಮ್ಮನೇಲಿ ತಗೊಡ್ತೀಯಾ? ಕರೆಕ್ಟಾಗಿ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ? ಆಡಿಯೋ ಕ್ವಾಲಿಟಿ ಖರಾಬ್ ಆಗಿದೆಯಾ, ಚೆನ್ನಾಗಿದೆಯಾ? ಹಾಂ, ಓಕೆ. ಆಡಿಯೋ ಕ್ವಾಲಿಟಿನೂ ಚೆಕ್ ಮಾಡಾಯಿತು. ಹಲೋ ಬೇಬಿ, ಇಲ್ಲಿ ಸ್ವಲ್ಪ ಬಂದು ತಮ್ಮನೇಲಿ ತಗೊಡ್ತೀಯಾ? ಬರ್ತೀನಿ. ಕರೆಕ್ಟಾಗಿ ಕ್ಲಿಯರಾಗಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಆಡಿಯೋ ಕ್ವಾಲಿಟಿ ಖರಾಬ್ ಆಗಿದೆಯಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ಏನಾಗಿಲ್ಲ. ಓಕೆ.